ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಅಪ್ಡೇಟ್ಸ್. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡಿರಪ್ಪ. ಮೊದಲನೇ ಅಪ್ಡೇಟ್ MS ಧೋನಿ ಅವರ ಬಗ್ಗೆ ಮಾತಾಡಿದರೆ ಇರ್ಫಾನ್ ಪಠಾನ್ ಮತ್ತೆ ಹರ್ಭಜನ್ ಸಿಂಗ್ ನಿನ್ನೆ ಮ್ಯಾಚ್ನ ನೋಡಾದ್ಮೇಲೆ ಅವರು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆದ್ರಂತೆ. ಯಾಕೆಂದ್ರೆ MS ಧೋನಿ ಅಪ್ ದ ಆರ್ಡರ್ ಬರಬೇಕು ಅಂತ ಅವ್ರಿಗೆ ಅನ್ಸಿತ್ತಂತೆ. ನಂಬರ್ 6 ಅಲ್ಲಿ ಅಟ್ಲೀಸ್ಟ್ ಬರಬೇಕಾಗಿತ್ತು ಅಥವಾ ನಂಬರ್ 7 ಅಟ್ಲೀಸ್ಟ್ ಬರಬೇಕಾಗಿತ್ತು ಅಂತ ಅವ್ರಿಗೆ ಅನ್ಸಿತ್ತಂತೆ. ಇವ್ರು ನಂಬರ್ 9 ಅಲ್ಲಿ ಬಂದಿದ್ದು ನೋಡ್ಬಿಟ್ಟು ಅವ್ರು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆದ್ರಂತೆ. MS ಧೋನಿ ಏನಕ್ಕೆ ಆಡ್ತಾ ಇದಾರೆ ಅನ್ನೋ ಥರನೇ ಗೊತ್ತಾಗ್ತಿಲ್ಲ ನಮಗೆ. ಅಲ್ಲಿ ಬರ್ತಾರೆ, ಲಾಸ್ಟ್ ಓವರಲ್ಲಿ ಬರ್ತಾರೆ, ಬ್ಯಾಟಿಂಗ್ ಆಡ್ತಾರೆ. ಅದ್ರ ಬದಲು ಒಬ್ರು ಬೌಲರ್ನೇ ಆಡಿಸ್ಬಿಡ್ಬೋದಲ್ವಾ, ಜೆನ್ಯೂನ್ ಬೌಲರ್ನೇ ಆಡಿಸ್ಬಿಡ್ಬೋದಲ್ವಾ ಅನ್ನೋ ಥರ ಒಂದು ಕ್ವಶನ್ ಕೇಳಿದೆ ಹರ್ಭಜನ್ ಸಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ MS ಧೋನಿ ಸ್ವಲ್ಪ ಮೇಲ್ಗಡೆ ಟಾಪ್ ಆಫ್ ದ ಆರ್ಡರ್ ಬಂತು ಅಂದರೆ, ನಂಬರ್ 5, 6 ಅಲ್ಲಿ ಏನಾದ್ರು ಬಂತು ಅಂದರೆ ಇನ್ನೂ ಬೆಟರ್ ಆಗಿರುತ್ತೆ CSK. ಇದು ಹೆಲ್ಪ್ ಮಾಡಲ್ಲ CSK ಅಂತ. ಹೌದು, ನೆನ್ನೆ ಗೆದ್ದಿರ್ಬೋದು, ಬಟ್ ಆದರೆ ಸೋಲೋದಕ್ಕೆ ರೀಸನ್ ಕೆಲವು ಮ್ಯಾಚ್ಗಳೇನು ಅಂದರೆ MS ಧೋನಿ ಅವರು ಬಾಟಮ್ ಅಲ್ಲಿ ಬರ್ತಾ ಇರೋದು. ಸ್ವಲ್ಪ ಏನಾದ್ರು ಅಪ್ ದ ಆರ್ಡರ್ ಬಂತು ಅಂದರೆ ಇನ್ನೊಂದು ಸ್ವಲ್ಪ ರನ್ಸ್ಗಳನ್ನ ಜಾಸ್ತಿ ಹೊಡಿಬೋದು. ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇರ್ಫಾನ್ ಪಠಾನು ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ. ಬರೀ ಫಿನಿಷರ್ ಆಗಿ, ಹೌದು ಫಿನಿಷರ್ ಆಗಿನೇ ನೋಡೋದು MS ಧೋನಿನ. ಬಟ್ ಕೆಲವೊಂದು ಸಲ ಮೇಲ್ಗಡೆ ಕೂಡ ಅಪ್ ದ ಆರ್ಡರ್ ಕೂಡ ಬರಬೇಕಾಗುತ್ತೆ. ನಂಬರ್ 9 ಅಲ್ಲಿ ಬರೋದು ಸೂಕ್ತವಲ್ಲ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಕೂಡ ನನಗೂ ಕೂಡ ಅದೇ ಅನ್ನಿಸ್ತದೆ. MS ಧೋನಿ ಏನಕ್ಕೆ ನಂಬರ್ 9ಗೆ ಬರ್ತಾ ಇದ್ದಾರೆ? ಅದು ಏನೋ ಲಾಸ್ಟ್ ಸೀಸನ್ ಅದು ಇದು ಅಂತೆಲ್ಲ ಸುದ್ದಿ ಆಗ್ತಾ ಇದೆ. ಲಾಸ್ಟ್ ಸೀಸನ್ ಅಲ್ವೋ ನಮಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ್ಯಸ್ ಪರ್ ದ ರಿಪೋರ್ಟ್ಸ್ ಲಾಸ್ಟ್ ಸೀಸನ್ನೇ. ಅಟ್ಲೀಸ್ಟ್ ಫ್ಯಾನ್ಸ್ಗಳಿಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕಾದ್ರೂ ಮೇಲ್ಗಡೆ ಸ್ವಲ್ಪ ಅಪ್ ದ ಆರ್ಡರ್ ಬಂತು ಅಂದರೆ ಚೆನ್ನಾಗಿರುತ್ತೆ. ನೋಡೋಣ ಗೋಯಿಂಗ್ ಫಾರ್ವರ್ಡ್ ಮೇಲ್ಗಡೆ ಬರ್ತಾರೇನೋ ಅಂತ. ಅಪ್ಡೇಟ್ ಬಿಟ್ಟು ಅಜಯ್ ಜಡೇಜಾ ಒಂದು ಸ್ಟೇಟ್ಮೆಂಟ್ ಕೊಡಿದ್ರು ನಮ್ಮ RCB ಬಗ್ಗೆ. RCBಗೆ ಏನಾದ್ರು ಚಾನ್ಸ್ ಇದೆಯಾ, RCB ಕ್ವಾಲಿಫೈ ಆಗಬಹುದಾ ನಿಮ್ಮ ಪ್ರಕಾರ ಅಂತ ಕೇಳಿದಾಗ ಅಜಯ್ ಜಡೇಜಾ ಹೇಳ್ತಾರೆ ದೇ ಆರ್, ಅಂದರೆ ಈ 3 ಹ್ಯಾಟ್ರಿಕ್ ವಿನ್ ಆಗಾದ ಮೇಲೆ ಏನಾದ್ರು ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ RCB, ಏನಾದ್ರು ಆಗುತ್ತಾ ಮಿರಾಕಲ್ ಅಂತ ಕೇಳಿದಾಗ ದೇ ಆರ್ ಆಫ್ ದ ವೆಂಟಿಲೇಟರ್ ಬಟ್ ದೇ ಆರ್ ಸ್ಟಿಲ್ ಇನ್ ದ ICU ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವೆಂಟಿಲೇಟರಿಂದ ಮಾತ್ರ ಈಚೆ ತೆಗೆದಿರೋ ಥರ ಕಾಣಿಸ್ತೈತೆ, ಇನ್ನೂ ICUಲೇ ಇದ್ದಾರೆ, ವೆಯ್ಟ್ ಮಾಡಿ ಅನ್ನೋ ಥರ ಹೇಳಿದ್ದಾರೆ. ಅಂದರೆ ಅವ್ರಿಗೇನೋ ಕಾನ್ಫಿಡೆನ್ಸ್ ಇಲ್ಲ ಅಂತ ಕಾಣಿಸುತ್ತೆ. 3ಕ್ಕೆ 3 ಇನ್ನು RCB ಗೆಲ್ಲಬೇಕು, ಬಟ್ 3ಕ್ಕೆ 3 ಗೆಲ್ತಾರ ಅನ್ನೋ ಒಂದು ಕ್ವಶನ್ ಇದೆ ಅಂತ ಕಾಣಿಸುತ್ತೆ. 3ಕ್ಕೆ 3 ಗೆದ್ದರೂ ಕೂಡ ಕ್ವಾಲಿಫೈ ಆಗೋದು ಕಷ್ಟ ಇದೆಯಲ್ಲ, ಸೊ ಅದಕ್ಕೆ ಅವ್ರಿಗೆ ಏನೋ ICUಲೇ ಇದ್ದಾರೆ, ಇನ್ನು RCB ಅನ್ನೋ ಥರ ಫೀಲ್ ಇದೆ. ಸೊ ನೋಡೋಣ ಏನಾದ್ರು ಮಿರಾಕಲ್ ಆಗುತ್ತೇನೋ ಅಂತ. ಅಜಯ್ ಜಡೇಜಾ ಏನೋ ಸ್ವಲ್ಪ ಡೌಟ್ ಪಡ್ತಾ ಇದ್ದಾರೆ. ಎಲ್ಲರೂ ಡೌಟೇ ಪಡ್ತಾ ಇದ್ದಾರೆ, ನಾವು ಕೂಡ ಡೌಟೇ ಪಡ್ತೀವಿ, ಇವ್ರು ಮಾತ್ರ ಡೌಟ್ ಪಡ್ತಿದ್ದಾರೆ ಅಂತಲ್ಲ. ಏನೋ ಒಂದು ಮಿರಾಕಲ್ ಆಗಬೇಕು, ಅದೊಂಥರ ದೇವರು ಹಣೆಲಿ ಬರ್ದಿದ್ದ ಅಂತಂದರೆ ಆಗುತ್ತೆ. ಎಲ್ಲ ದೇವ್ರ ಮೇಲೆ ಬಿಟ್ಬಿಟ್ಟಿದ್ದೀವಿ, ಇವಾಗ ಆಗುತ್ತಾ ಆಗೋದಿಲ್ವಾ ಅನ್ನೋದು ಕಾದ್ ನೋಡೋಣ, ದೇವ್ರ ಮೇಲೆ ಬಿಟ್ಟಿದ್ದೀವೆಲ್ಲ. ಅಪ್ಡೇಟ್ ನಂಬರ್ 3, ಆರನ್ ಫಿಂಚ್ ಅವರು ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಫ್ಲಾಟನ್ ಆಗೋಗ್ಬಿಟ್ಟಿದ್ದಾರೆ ಇವರು. ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಡ್ರೈನ್ಡ್ ಔಟ್ ಆಗೋಗ್ಬಿಟ್ಟಿದ್ದಾರೆ, ಎಕ್ಸಾಸ್ಟ್ ಆಗೋಗ್ಬಿಟ್ಟಿದ್ದಾರೆ. ಅವ್ರ ಮೇಲೆ ಎಷ್ಟು ಪ್ರೆಷರ್ ಇದೆ ಅಂತ ನಮಗೆ ಎವಿಡೆಂಟ್ ಆಗೋದು ಕಾಣಿಸ್ತಾ ಇದೆ, ಅದು ಅವ್ರ ಮುಖದಲ್ಲೇ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ಡ್ರೈನ್ಡ್ ಔಟ್ ಆಗೋಗ್ಬಿಟ್ಟಿದ್ದಾರೆ. ನಾನು ಕೂಡ ಈ ಥರ ಸಿಚುವೇಶನಲ್ಲಿ ಕೆಲವೊಂದು ಸಲ ಹೋಗಿದ್ದೆ, ಸೊ ನಾನು ಕೂಡ ಇದನ್ನೆಲ್ಲ ಅನುಭವಿಸಿದ್ದೀನಿ. ಆ ಕಷ್ಟ ಏನು ಅಂತ ನನಗೆ ಗೊತ್ತು. ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡಿ ಸ್ಟ್ರಾಂಗ್ ಆಗಿ ಬರಲಿ ಹಾರ್ದಿಕ್ ಪಾಂಡ್ಯ ಅವರು ಅನ್ನೋ ಥರ ಹೇಳಿದೆ. ನಾವು ಕೂಡ ಅದನ್ನೇ ಹೇಳೋದು, ಏನೇ ಆಗಿರ್ಬೋದು, ಇದು ಒಂದು ಸೀಸನ್ ಏನೇ ಆಗಿರ್ಬೋದು, ಮುಂಬೈ ಇಂಡಿಯನ್ಸ್ ಮಾಡಿದಂಥ ತಪ್ಪು ಮಿಸ್ಟೇಕ್ಸ್ಗಳು ಏನೇ ಇರ್ಬೋದು, ಹಾರ್ದಿಕ್ ಪಾಂಡ್ಯ ಅವ್ರು ಮಾಡಿದಂಥ ಮಿಸ್ಟೇಕ್ಸ್ ಏನೇ ಇರ್ಬೋದು, ಹಾರ್ದಿಕ್ ಪಾಂಡ್ಯ ಎನಿಯಾವು ಅವರು ನಮ್ಮ ಪ್ಲೇಯರ್ ಏನೇ ವಾಪಸ್ಸು ಕಮ್ ಬ್ಯಾಕ್ ಮಾಡಲಿ, ಸ್ಟ್ರಾಂಗ್ ಆಗಿ ಈ ವರ್ಲ್ಡ್ ಕಪ್ಪಲ್ಲಿ ಸಖತ್ತಾಗಿ ಆಡಲಿ ಅಂತಲೇ ಕೇಳ್ಕೊಳ್ಳೋದು. ನೋಡೋಣ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡ್ತಾರೆ. ಅಪ್ಡೇಟ್ ನಂಬರ್ 4, PSL ಏನೋ ಕ್ಲಾಶ್ ಮಾಡ್ತಾರಂತೆ ಗುರು IPL ಜೊತೆಗೆ. ಇವ್ರು ಏನು ದಡ್ತನ ಮಾಡ್ಕೊಂಡು ಮೊದಲೇ ವ್ಯೂವರ್ಶಿಪ್ ಇಲ್ಲ ಅಲ್ಲಿ PSL ಅಲ್ಲಿ ನೊಣ ಹೊಡಿತಾ ಇರ್ತಾರೆ. IPL ಜೊತೆ ಕ್ಲಾಶ್ ಮಾಡಬೇಕು ಅಂತ ಇಟ್ಕೊಂಡಿದ್ದಾರಂತೆ. ಏನು ಅಂತ ಅರ್ಥ ಆಗ್ತಿಲ್ಲ. ಏನೋ ಒಂದು ಡಿಫ್ರೆಂಟ್ ಸ್ಕೀಮ್ ಇರ್ಬೋದು, ಟೈಮಿಂಗ್ಸ್ ವಿಚಾರದಲ್ಲಿ ಏನಾದ್ರು ಒಂದು ಸ್ವಲ್ಪ ವೇರಿಯೇಷನ್ ಇಟ್ಕೊಬೋದು ಅಂತ ಕಾಣಿಸುತ್ತೆ. PSL ಅವರು ಪಾಕಿಸ್ತಾನ್ ಸೂಪರ್ ಲೀಗ್ ಸ್ಟಾರ್ಟ್ ಆಗುತ್ತಂತೆ ಅನೌನ್ಸ್ಮೆಂಟ್ ಮಾಡಿದರೆ 7ನೇ ತಾರೀಕು ಏಪ್ರಿಲಿಂದ 20ನೇ ತಾರೀಕು ಮೇ 2025 ಸೀಸನ್ದು ಗುರು ಮುಂದಿನ ವರ್ಷದ ಹೇಳ್ತಾ ಇರೋದು. ಏನೋ ಕ್ಲಾಶ್ ಮಾಡ್ತಾರಂತೆ. ಆ ಕ್ಲಾಶ್ ಏನಕ್ಕೆ ಅಂತ ಗೊತ್ತಿಲ್ಲ. IPL ನಡೀತಾ ಇರುತ್ತೆ, ಈ ಕಡೆ PSL ನಡೀತು ಅಂತಂದರೆ ಆ ಕಡೆಯಿಂದ ವ್ಯೂವರ್ಶಿಪ್ ಇಲ್ಲಿಗೂ ಬರುತ್ತೆ ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್. ಫುಲ್ಲು T20 ಲೀಗ್ಸ್ಗಳ ಹಾವಳಿ ಸ್ಟಾರ್ಟ್ ಆಗುತ್ತೆ, ಒಂಥರ ಅವ್ರಿಗೂ ಜಾಸ್ತಿ ವ್ಯೂವರ್ಶಿಪ್ ಬರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿನ ಅವ್ರಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೇನಾದ್ರು ಪಾಸಿಟಿವ್ ಆದರೆ ಏನೋ ಪಾಪ ಒಲಿ ಅನ್ಕೋಬೋದು. ಇನ್ನೂ ನೆಗೆಟಿವ್ ಅತಿ ವರ್ಸ್ಟ್ ಆಗಿ ಹೋಗ್ಬಿಡ್ತಾರೆ, ವ್ಯೂವರ್ಶಿಪ್ಪೇ ಬರ್ತಾ ಇಲ್ಲ ಅಂತಂದರೆ. ಅದಕ್ಕಿಂತ ಇನ್ನೂ ಒಂದು ಕ್ಲಾಶ್ ಲೆಕ್ಕಾರ ಇದು. IPL ಜೊತೆಗೆ ಯಾವುದಾನ ಒಂದು ಲೀಗ್ ಕ್ಲಾಶ್ ಮಾಡೋಕ್ಕಾದ್ರೂ ಆಗುತ್ತಾ? ಸಾಧ್ಯನಾ ಅದು? ಸೊ ಇವ್ರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳ್ಬೇಕು PSL ಅವ್ರಿಗೆ. ನೋಡೋಣ ಗುರು ಅದು ಎಷ್ಟು ವರ್ಷಾಗಿ ಹೋಗುತ್ತೆ ಅಂತ PSL. ಅಪ್ಡೇಟ್ ನಂಬರ್ 5, ಟೆರರ್ ಥ್ರೆಟ್ ಬಂದಿದೆ ಅಂತ ವೆಸ್ಟ್ ಇಂಡೀಸು ಈ ಸೀಸನ್ನು ಹೋಸ್ಟು T20 ವರ್ಲ್ಡ್ ಕಪ್ಪಿಗೆ ವೆಸ್ಟ್ ಇಂಡೀಸ್ ಆ್ಯಂಡ್ USL ಆಗ್ತಿದೆ. ವೆಸ್ಟ್ ಇಂಡೀಸ್ಗೆ ನಾವು ಥ್ರೆಟ್ ಬಂದಿದೆಯಂತೆ. ಇಲ್ಲಾಗರು ನಿಮಗೆ ಬಾಂಬ್ ಬಿಟ್ಬಿಟ್ಟು ಡಮಾಲ್ ಡಿಮಿಲ್ ಅನ್ಸ್ಬಿಡ್ತೀವಿ ಅಂತ ಪಾಕಿಸ್ತಾನದಿಂದ ಏನೋ ಬಂದಿದೆಯಂತೆ. ಏನಕ್ಕೆ ಅಂತ ಗೊತ್ತಿಲ್ಲ ಮಗ. ನನ್ನ ಮಕ್ಕಳ್ರಿಗೆ ಮಾಡೋಕ್ಕೆ ಬೇರೆ ಕೇಳಿಸಿರಲ್ಲ ಈ ಪಾಕಿಸ್ತಾನದವ್ರಿಗೆ. ಸುಮ್ಮನೆ ಅದು ಇದು ಅಂತ ಹೇಳ್ತಿರ್ತಾರೆ. ಯಾಕೆ ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾದಲ್ಲಿ ವರ್ಲ್ಡ್ ಕಪ್ ಆದಾಗ ನಮಗೂ ಥ್ರೆಟ್ ಬಂದಿರಲ್ವಾ? ನಮಗೂ ಬಂದಿತ್ತು. ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ, ಅಲ್ಲಿ ಬ್ಲಾಸ್ಟ್ ಮಾಡ್ತೀವಿ, ಇಲ್ಲಿ ಬ್ಲಾಸ್ಟ್ ಮಾಡ್ತೀವಿ ಅಂತ ಮಾಡಿದ್ರೆ
ಮಾಡಲಿಲ್ಲ. ಇಂಡಿಯಾದಲ್ಲೇನೋ ಆಗಲಿಲ್ಲ, ಬಟ್ ಗೊತ್ತಿಲ್ಲ ವೆಸ್ಟ್ ಇಂಡೀಸಲ್ಲಿ ಅದನ್ನು ಅದು ಹೆಂಗೆ ತೊಗೊತಾರೋ ಕೆರೆಬಿಯಾದವರು ಅಂತ. ಕಾದು ನೋಡ್ಬೇಕು ಅಷ್ಟೇ. ವೆಸ್ಟ್ ಇಂಡೀಸವ್ರು ಅಂದರೆ ಕೆರೆಬಿಯಾದವ್ರು ಎದ್ರುಕೊಂಡು ಬೇರೆ ಕಡೆ ಶಿಫ್ಟ್ ಮಾಡಿಬಿಡಿದ್ರು ಅಂತ ಹೇಳ್ಬಿಟ್ರೆ ನೋಡೋಣ ಗುರು, ಅವೆಲ್ಲ ಆಗಲ್ಲ. ಸುಮ್ಮನೆ ಇವರೆಲ್ಲ ತಲೆಕೆಟ್ಟ ನನ್ನ ಮಕ್ಳಿಗೆ ಪಾಕಿಸ್ತಾನದವರು ಮಾಡೇ ಕೇಳ್ಸಿರಲ್ಲ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಬರೀ ಒಂಥರ ಪೋಸ್ಗಳು ಕೊಡೋದೇ ಆಯಿತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು. ಬಾ.